ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಮೇಲೆ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಇದು ಕೂಡ ಏನ್ ಮಾಡಿ ನಾನು 2 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಈ ರೀತಿ ಡಿವೈಡ್ ಮಾಡಿ 2025 ಇಂದ ಹಿಡಿದು ಟಿಲ್ 2017 ಇಯರ್ ಕ್ವಶನ್ ಪೇಪರ್ ತನ ರೆಫರ್ ಮಾಡಿ ಒಂದ್ ಕಡೆ ಲಿಸ್ಟ್ ಮಾಡಿ. ಸೊ ಅದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಕೇಳಬಹುದು ಅಂತಂದ್ರೆ ಫಸ್ಟ್ ಡಿಫೈನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಕೇಳ್ತಾರ. ಸೊ ಎವ್ರಿ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಫಸ್ಟ್ ಕ್ವಶನ್ ಏನೈತಿ ನಿಮ್ಗ ಡಿಫೈನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಇದೆ. 2025, 24, 23, 22, 21, 18, 17, 16, 15, 14 ತನ ನೋಡಿದ್ರು ನಿಮ್ಗೆ ಏನ್ ಸಿಗುತ್ತಾ ಡಿಫೈನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕ್ವಶನ್ ಸಿಗುತ್ತೆ. ಲಿಸ್ಟ್ 2 ಟೈಪ್ಸ್ ಆಫ್ ಸಾಫ್ಟ್ವೇರ್ ಪ್ರಾಡಕ್ಟ್ಸ್. ಸೊ ಏನ್ ಮಾಡ್ಬೇಕು, 2 ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಅನ್ನ ಜಸ್ಟ್ ಲಿಸ್ಟ್ ಮಾಡಬೇಕು. ಸೊ ಅದು 2 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗುತ್ತೆ. ನೆಕ್ಸ್ಟ್, ವಾಟ್ ಆರ್ ಯೂಸರ್ ರಿಕ್ವೈರ್ಮೆಂಟ್ಸ್. ಸೊ ಯೂಸರ್ ರಿಕ್ವೈರ್ಮೆಂಟ್ ಅಂದ್ರೆ ಏನು, ಅದು ಕೂಡ 2 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗುತ್ತೆ. ಡಿಫೈನ್ ಕಂಟೆಕ್ಸ್ಟ್ ಮಾಡೆಲ್. ಸೊ ಇದು 2025 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆದದ್ದು. ಡಿಫೈನ್ ಸಾಫ್ಟ್ವೇರ್ ಇನ್ಸ್ಪೆಕ್ಷನ್ಸ್, ಇದು 2 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ, ಒಂದು 2025 ಮತ್ತು 2021. ನೆಕ್ಸ್ಟ್, ವಾಟ್ ಈಸ್ ಬೀಟಾ ಟೆಸ್ಟಿಂಗ್. ಸೊ ಅಲ್ಫಾ ಬೀಟಾ ಇರುತ್ತಲ್ಲ, ಅದ್ರದಾಗೂ ಬೀಟಾ ಟೆಸ್ಟಿಂಗ್ ಕೇಳ್ಯಾರ, ನಿಮಗೆ ಅಲ್ಫಾ ಟೆಸ್ಟಿಂಗ್ ಕೂಡ ಕೇಳ್ಬೋದು. ಸೊ 2025. ವಾಟ್ ಈಸ್ ಅ ಸಾಫ್ಟ್ವೇರ್ ಪ್ರೊಸೆಸ್ ಮಾಡೆಲ್. ಸೊ ಸಾಫ್ಟ್ವೇರ್ ಪ್ರೊಸೆಸ್ ಮಾಡೆಲ್ ಅಂದ್ರೇನು, 2024 ಮತ್ತು 2021. ಲಿಸ್ಟ್ ಎನಿ 2 ಸಿಸ್ಟಮ್ ಮಾಡೆಲ್ಸ್. ಸೊ ಇಲ್ಲೇನ್ ಮಾಡ್ಬೇಕು, ಲಿಸ್ಟ್ ಮಾಡ್ಬೇಕು ಸಿಸ್ಟಮ್ ಮಾಡೆಲ್ಸ್ ನ. ಇದು 2024 ದಲ್ಲಿ ಕೇಳಿದೆ. ವಾಟ್ ಈಸ್ ಅ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್. ಸೊ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂದ್ರೇನು ಅಂತ ಕೇಳಬಹುದು 2024 ದಲ್ಲಿ. ಡಿಫೈನ್ ಟೆಸ್ಟಿಂಗ್. ಸೊ ಟೆಸ್ಟಿಂಗ್ ಅಂದ್ರೇನು ಅಂತ ಕೇಳಿದಾರೆ ನೋಡ್ರಿ 2024 ದಲ್ಲಿ. ವಾಟ್ ಈಸ್ ಅ ರಿಕ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್. ಸೊ ರಿಕ್ವೈರ್ ಮ್ಯಾನೇಜ್ಮೆಂಟ್ 2024. ಡಿಫೈನ್ ಸಾಫ್ಟ್ವೇರ್ ಪ್ರೋಟೋಟೈಪಿಂಗ್. ಸೊ ಇದು 4 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. 2023, 22, 18 ಮತ್ತು 17 ಇಯರ್ ದಲ್ಲಿ ಕ್ವಶನ್ ರಿಪೀಟ್ ಆಗಿದೆ. ವಾಟ್ ಈಸ್ ಯೂಸರ್ ಇಂಟರ್ಫೇಸ್ ಡಿಸೈನ್. UI ಡಿಸೈನ್ ಅಂತ ಅಂತೇವಲ್ಲ, ಸೊ ಯೂಸರ್ ಇಂಟರ್ಫೇಸ್ ಡಿಸೈನ್ ಏನ್ ಕೇಳಬಹುದು ಅವರು 2023 ಇಯರ್ ದಲ್ಲಿ ಕೇಳ್ಯಾರ. ಡಿಫೈನ್ ಸಾಫ್ಟ್ವೇರ್ 2022 ದಲ್ಲಿ. ವಾಟ್ ಈಸ್ ಡೇಟಾ ಡಿಕ್ಷನರಿ. ಸೊ 2 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್, ಡಿಫೈನ್ ಟೆಸ್ಟ್ ಕೇಸ್ 2022. ಲಿಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಸಾಫ್ಟ್ವೇರ್. ಸಾಫ್ಟ್ವೇರ್ ಏನ್ ಮಾಡಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ನ ಲಿಸ್ಟ್ ಮಾಡಬೇಕು. ಸೊ 2022. ವಾಟ್ ಈಸ್ ಟೆಸ್ಟಾಬಿಲಿಟಿ. ಸೊ ವಾಟ್ ಈಸ್ ಟೆಸ್ಟಾಬಿಲಿಟಿ ಕೇಳ್ಯಾರ 2022 ದಲ್ಲಿ. ವಾಟ್ ಈಸ್ ಸಾಫ್ಟ್ವೇರ್ ರಿಲಯಬಿಲಿಟಿ. ಸೊ ಇದು 3 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. 2022, 2021, ಅದೇ ರೀತಿ 2018 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. ಲಿಸ್ಟ್ ದ ಸಾಫ್ಟ್ವೇರ್ ಟೆಸ್ಟಿಂಗ್ ಸ್ಟ್ರಾಟಜಿ. ಸೊ ಏನ್ ಮಾಡ್ಬೇಕು, ಸಾಫ್ಟ್ವೇರ್ ಟೆಸ್ಟಿಂಗ್ ಸ್ಟ್ರಾಟಜೀಸ್ ಯಾವ್ಯಾವ ಅದಾವ ಅನ್ನೋದನ್ನ ಲಿಸ್ಟ್ ಮಾಡಬೇಕು 2022. ವಾಟ್ ಈಸ್ SRC. ಸೊ SRC ಅಂದ್ರೇನು. ವಾಟ್ ಈಸ್ ಅ ಸಾಫ್ಟ್ವೇರ್ ಡಿಸೈನ್ 2 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ 22 ಮತ್ತು 17. ಡಿಫೈನ್ ಪ್ರೋಟೋಟೈಪಿಂಗ್. ವಾಟ್ ಈಸ್ ಕೋಸೈನ್ಸ್ ಅಂಡ್ ಕಪಲಿಂಗ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, 5 ಮಾರ್ಕ್ಸ್ ಗೂ ಬರುವಂತ ಚಾನ್ಸಸ್ ಇದೆ. ಅದೇ ರೀತಿ 10 ಮಾರ್ಕ್ಸ್ ದಲ್ಲಿ ಕೂಡ ಕೇಳುವಂತ ಚಾನ್ಸಸ್ ಇದೆ 5 ಮಾರ್ಕ್ಸ್ ಗೆ. ಸೊ ಕರೆಕ್ಟ್ ಆಗಿ ನೋಡ್ಕೊರಿ, ಅದು ಡೆಫಿನೇಷನ್ ಮತ್ತು ಎಕ್ಸ್ಪ್ಲನೇಷನ್ 2021, 18 ಮತ್ತು 17 ಇಯರ್ ದಲ್ಲಿ ಕೇಳ. ವಾಟ್ ಈಸ್ ಅ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಡೆಫಿನೇಷನ್. ಡಿಫೈನ್ ಸಾಫ್ಟ್ವೇರ್ ವ್ಯಾಲಿಡೇಷನ್. ವಾಟ್ ಈಸ್ ರಿಪೋಸಿಟರಿ ಮಾಡೆಲ್. ವಾಟ್ ಈಸ್ ಅ ಸಿಸ್ಟಮ್. ವಾಟ್ ಈಸ್ ಯೂಸರ್ ಇಂಟರ್ಫೇಸ್ ಡಿಸೈನ್. ಸೊ ಇಲ್ಲಿ ಕೂಡ ಬಂದಿತ್ತು ನೋಡ್ರಿ, ಇಲ್ಲಿ ಯೂಸರ್ ಇಂಟರ್ಫೇಸ್ ಡಿಸೈನ್ 23 ಅಲ್ಲದೆ ಮತ್ತು ಕೂಡ ಏನಾಗುತ್ತೆ 18, 17 ನಲ್ಲಿ ರಿಪೀಟ್ ಆಗಿದೆ. ಸೊ ದೀಸ್ ಆರ್ ಕ್ವಶನ್ಸ್ ಆಸ್ಕ್ಡ್ ಇನ್ 2018 ಕ್ವಶನ್. 2 ಮಾರ್ಕ್ಸ್ ನಲ್ಲಿ ಕ್ವಶನ್ಸ್ ಇದೇ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಸೊ ಯಾವ್ಯಾವ ಮೋಸ್ಟ್ ರಿಪೀಟೆಡ್ ಅದಾವಲ್ಲ ಅವು ಕ್ವಶನ್ಸ್ ಅನ್ನ ಫಸ್ಟ್ ಓದ್ಬಿಟ್ಟು ಆಮೇಲೆ ಇವೆಲ್ಲಾ ಕ್ವಶನ್ಸ್ ಅನ್ನು ಏನ್ ಮಾಡಿ ಒನ್ ಟೈಮ್ ನೋಡ್ಕೊಳ್ಳಿ. ಸೊ ಎದಕ್ಕಂತಂದ್ರೆ ನಾವು ರೀಸೆಂಟ್ ಇಯರ್ ಕ್ವಶನ್ ಪೇಪರ್ ನ ಫಾಲೋ ಮಾಡಿದ್ವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 2025, 24, 23, 22, 21 ಇಷ್ಟು ಕ್ವಶನ್ ಪೇಪರ್ ಅಂದ್ರೆ 5 ಇಯರ್ಸ್ ಕ್ವಶನ್ ಪೇಪರ್ ಆಗ. ಈ 5 ಇಯರ್ ಕ್ವಶನ್ ಪೇಪರ್ ದಲ್ಲಿ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಏನಾಗುತ್ತೆ ತುಂಬಾನೇ ರಿಪೀಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ 5 ಇಯರ್ ಕ್ವಶನ್ ಪೇಪರ್ ಅನ್ನ ನೀವೇನ್ ಮಾಡಿ ಕರೆಕ್ಟ್ ಆಗಿ ಓದ್ಬಿಟ್ರಿ ಅಂತಂದ್ರೆ ಈ ಸಬ್ಜೆಕ್ಟ್ ದಲ್ಲಿ ಆರಾಮಾಗಿ ಸ್ಕೋರ್ ಮಾಡುವಂತ ಸಬ್ಜೆಕ್ಟ್ ಕೂಡ ಇದು. ಸೊ ಇದರಲ್ಲಿ ಜಾಸ್ತಿ ಏನ್ ಬರುತ್ತೆ 5 ಮಾರ್ಕ್ಸ್ ದಲ್ಲಿ ಮಾಡೆಲ್ಸ್, ವಾಟರ್ ಫಾಲ್ ಮಾಡೆಲ್, ಆ ರೀತಿ ಡೈಗ್ರಾಮ್ಸ್ ತುಂಬಾನೇ ಬರುವಂತ ಚಾನ್ಸಸ್ ಇದೆ. ಅದೇ ರೀತಿ ಸ್ಕೋರಿಂಗ್ ಸಬ್ಜೆಕ್ಟ್ ಕೂಡ. ಸೊ ಏನ್ ಮಾಡ್ರಿ, ಇದನ್ನ ಚಲೋತ್ತಾಗಿ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.